NRS ಸತ್ಯಣ್ಣರವರು ವೇದಿಕೆಗೆ ಬರ್ತಾ ಇದ್ದಾರೆ. ಅವರಿಗೆ ನಮ್ಮನೆ ಮೇಲೆ ಪರವಾಗಿ ಆರ್ಥಿಕವಾದ ಸ್ವಾಗತ. ಅದೇ ರೀತಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶಂಕರ್ ಕೇಸರಿರವರು, ಅದೇ ರೀತಿ ನಮ್ಮ ಹಿರಿಯ ಕನ್ನಡ ಪರ ಹೋರಾಟಗಾರರಾದಂತಹ ಕಾರ್ ಶಂಕರಣ್ಣನವರು, ಅಬಕಾರಿ ಸಚಿವರು, ಅದೇ ರೀತಿ ನಮ್ಮ ಅದು ನಮ್ಗೆಲ್ರಿಗೂ ಗೊತ್ತಿರುವಂತಹ ಭಾರತ್ ಕಾಫಿ ಪುಡಿ ಅಂಗಡಿಯ ಮಾಲೀಕ, ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಹಿತರು ನಂದಕುಮಾರ್ ಅವರು, ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆ ಚಳವಳಿ ಚಲಪತಿ ಬಣದ ಅಧ್ಯಕ್ಷರಾದಂತಹ ಶಾಹಿದ್ ಅವರು, ಅದೇ ರೀತಿ ಸರ್ವೋದಯ ರಾಜ್ಯ ರೈತ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂತಹ ತಾಲೂಕು ಅಧ್ಯಕ್ಷ ನಮ್ಮ ಚೋಳಂಗುಂಟೆ ಹರೀಶ್ ಅವರು ಕೂಡ ಅವರೊಂದಿಗೆ ಸ್ಟೇಜ್ ಅನ್ನು ಹಂಚ್ಕೊಂತ ಇದ್ದಾರೆ. ಅವ್ರಿಗೂ ಕೂಡ ಈ ಕಡೆ ಬನ್ನಿ. ಆಗುತ್ತೆ ಅಂತ ಸ್ಕೋರ್ ಕರೆಕ್ಟ್ ಆಗಿ ಹಾಕೊಳ್ಳಪ್ಪ. ಕಾಮೆಂಟ್ರಿ ಕಡೆ ನಾವು ಗಮನ ಕೊಡಲ್ಲ. ಅತಿಥಿಗಳು ಬಂದಾಗ ಆಯ್ತು ಸರ್. ಗಣ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಾನು ರೈತ ಸರ್ವೋದಯ ರೈತ ಸಂಘದ ನಂದಕುಮಾರ್ ಅವರು ಇತರೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಅವರಿಗೆ ಸಣ್ಣ ಕಾಣಿಕೆಯೊಂದಿಗೆ ಸತ್ಕಾರ. ನಮಸ್ಕಾರ. ಏನು ಇವತ್ತು ವಿಶೇಷ ದಿನ ಅಂದ್ರೆ ನಮ್ಮ ತಾಲೂಕಿನ ಟೈಗರ್ ಅಂತ ಹೆಸರಾಸದಂತ ನಮ್ಮ ಆಲಂಗೂರು ಸೀನಣ್ಣವರ ಪುಣ್ಯ ಸೊನ್ನೆ 14ನೇ ಒಂದು ಕಾರ್ಯಕ್ರಮನ ಇಲ್ಲಿ ಆಲಂಗೂರು ಪಂಚಾಯತ್ ಚಲಪಲ್ ಗೇಟ್ ಹತ್ರ ಇಟ್ಕೊಂಡಿದ್ವಿ. ಮುಳಬಾಗಲ್ಲಿ ಇಟ್ಕೊಂತಾ ಇದ್ದೆವು. ಇಲ್ಲಿ ಸಾರ್ವಜನಿಕರು ರೈತರು ಎಲ್ಲರೂ ನಾವು ಇಲ್ಲಿಗೆ ಮಾಡ್ಬೇಕು, ಇಲ್ಲ ಒಂದು ವಸೂಲಿ ಮಾಡ್ಕೊಡ್ಬೇಕು ಅಂತೇಳಿ ಪ್ರಕಾಶ್ ಮತ್ತು ಹರೀಶ್ ಅವ್ರು ಹೇಳಿದಾಗೆ ಅವ್ರು ಇಲ್ಲೇ ಫಿಕ್ಸ್ ಮಾಡಿದ್ದಾರೆ. ನಿನ್ನೆನೇ ಬಂದಿದೆ, ಇಲ್ಲಿ JCB ಎಲ್ಲ ಕೆಲಸ ನಡೀತಾ ಇದೆ, ಚೆನ್ನಾಗಿದೆಪ್ಪ, ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೋದೆ. ಇವತ್ತು ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಸೀನಣ್ಣವರು ಎಷ್ಟು ತಾಲೂಕಿಗೆ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಇದುವರೆಗೂ ಯಾರು ಕೊಟ್ಟಿಲ್ಲ. ಅಂತ ಕೊಡುಗೆ ಕೊಟ್ಟಿರೋಂತ ಮಹಾನ್ವರು ಇವತ್ತು ನಮ್ಮ ಆಲಂಗೂರು ಸೀನಣ್ಣವರು. ಯಾಕಂದ್ರೆ ರೈತರಿಗೆಲ್ಲ, ಬಡವರಿಗೆಲ್ಲ, ಮಕ್ಕಳಿಗೆಲ್ಲ, ಆರೋಗ್ಯಕ್ಕೆಲ್ಲ ಎಲ್ಲದಕ್ಕೂ ಸಹ ಒಂದು ಕೈ ಜೋಡಿಸಿ ಮಾಡಿದ್ರಂತೆ. ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡಿದ್ರಂತೆ. 224 ತಾಲೂಕಲ್ಲೂ ಮಾಡಲ್ಲ ಅಂತ ಕೆಲಸಗಳು ಮಾಡ್ಕೊಟ್ಟಿರಂತ ನಮ್ಮ ಪುಣ್ಯಾತ್ಮ. ಇವತ್ತು ಹೇಳ್ಬೇಕಂದ್ರೆ ರೈತರ ಬಗ್ಗೆ ಹೇಳ್ಬೇಕಂದ್ರೆ ಒಂದ್ ದಿವಸ ಟೊಮಾಟೊ ಎತ್ತೋರಿಲ್ಲ, ಎತ್ಕೊಂಡು ಹೋಗೋದಿಲ್ಲ, ಅಷ್ಟು ರೇಟ್ ಕಡಿಮೆ, ₹1 ಕೂಡ ಎತ್ತೋರಿಲ್ಲ ಕಿಲೋ. ಅಂತ ಟೈಮಲ್ಲಿ ಸೆಷನ್ ನಡೀತಾ ಇತ್ತು. ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ ಮುಂದೆ ಇಲ್ಲಿಂದ ಬರ್ಬೇಕು. ಮಾರ್ಕೆಟ್ ಮುಂದೆ ಬಂದಾಗ ನಾವು ನಿಲ್ಲಿಸ್ಬಿಟ್ಟು ನಮಗೆ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ಲೇಬೇಕು, ನಮ್ಗೆ ಇದೇ ನಮ್ದು ಆಧಾರ, ರೈತರಿಗೆ ನಮ್ಗೆ ಉಳಿಯೋಕ್ಕಾಗಲ್ಲ ಅಂತ ಹೇಳಿದಾಗ 11 ಗಂಟೆಗೆ ಕಾರ್ ನಿಲ್ಸಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ. 4 ಗಂಟೆಗೆ ಆರ್ಡರ್ ಕೊಟ್ಟಿದ್ದಂತ ಪುಣ್ಯಾತ್ಮ ನಮ್ಮ ಆಲಂಗೂರು ಸೀನಣ್ಣವರು. ಯಾಕಂದ್ರೆ 4 ಗಂಟೆಗೆ ಆರ್ಡರ್. ಅವತ್ತು ಮುಖ್ಯಮಂತ್ರಿಗಳಾದ DS ಕುಮಾರಸ್ವಾಮಿಯವರಿದ್ರು. ಆರ್ಡರ್ ತಕ್ಕಂತ ತಕ್ಷಣ ಮಾರನೇ ದಿವಸ ರೈತರಿಗೆ ಎಷ್ಟು ಬಾಕ್ಸು, ಎಷ್ಟು ಕಿಲೋಗೆ ₹5 ಲೆಕ್ಕದಲ್ಲಿ ತಾಲೂಕಲ್ಲಿ ಕೊಟ್ಟಿದ್ದ ಫಸ್ಟ್ ವ್ಯಕ್ತಿ ಅಂದ್ರೆ ನಮ್ಮ ಆಲಂಗೂರು ಸೀನಣ್ಣವರು. ಅದೇ ರೀತಿ ಶಾಲೆಗಳೆಷ್ಟು, ಬಡ ಮಕ್ಕಳಿಗೆ ಶಾಲೆಗಳೆಷ್ಟು, ಹಾಸ್ಪಿಟಲ್ಗಳೆಷ್ಟು, ಎಲ್ಲಾ ಕಡೆನೂ ಯಾವ್ದು ಜಮೀನು, ರೈತರ ಜಮೀನು ಪ್ರಾಬ್ಲಮ್ ಅದು ಅಧಿಕಾರಿಗಳನ್ನು ಕೇಳುವಂತ ಧೈರ್ಯ ಇದ್ದಿದ್ದು ನಮ್ಮ ಸೀನಣ್ಣವ್ರಿಗೆ. ಅಷ್ಟು ಧೈರ್ಯದಿಂದ ಗಳಿಸಿ ರೈತರಿಗೆ ಅನ್ಯಾಯ ಆಗೋದನ್ನ ನೋಡ್ಕೊಳಕ್ಕಾಗಲ್ಲ, ಬಡವರ ಅನ್ಯಾಯದ ನೋಡ್ಕೊಳ್ಳೋಲ್ಲ. ಇಂತ ಒಂದು ಮಾಡಿದ್ದಕ್ಕೆ ಇವತ್ತು ಒಂದು ಅವ್ರ ಹೆಸರು 14ನೇ ಇದು ಪುಣ್ಯ ಹೆಸರು ಮಾಡಿಸ್ತಾ ಇದಾರೆ ಅಂದ್ರೆ ಎಷ್ಟು ಒಂದಿದು, ಎಷ್ಟೋ ಮಾಜಿಗಳಾಗಿದ್ದಾರೆ, ಎಷ್ಟೋ ಇದಾಗಿದ್ದಾರೆ, ಯಾರ ಹೆಸರು ಹೇಳೋರಿಲ್ಲ. ಇವತ್ತು ಪ್ರತಿದಿನ ತಿಳ್ಕೊಂಡು, ಪ್ರತಿದಿನ ಸೀನಣ್ಣ ಹೆಸರು ತಿಳ್ಕೊಂಡು ಇವತ್ತು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಎಲ್ಲ ಯೂತ್ರು
ನಾವು ತಾಲೂಕಿನ ಎಲ್ಲಾ ಕಡೆ ಇದ್ರು ಸೀನನ ಅಂತ ಇದಾರೆ. ಯಾಕೇಳು ಅವ್ರು ಮಾಡಿರೋ ಕೆಲಸಗಳು, ಇವತ್ತು ಅವ್ರು ಮಾಡಿರೋ ಶಾಲೆಗಳಲ್ಲಿ ಓದಿರೋ ಮಕ್ಕಳು ಇವತ್ತೆಲ್ಲ, ಈ ಮಕ್ಕಳೆಲ್ಲ ಇವತ್ತು ಅವ್ರ ಹೆಸರಲ್ಲಿ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟ್, ಯಾವುದೇ ಒಂದು ಪ್ರೋಗ್ರಾಮ್ ಆದ್ರೂ ಸೀನನ ಪ್ರೋಗ್ರಾಮ್ ಕಾರ್ಯಕ್ರಮ ಆದ್ರೂ ಎಲ್ಲರೂ ಬಂದು ಸೇರ್ ಮಾಡ್ತಾ ಇದಾರೆ. ಅವ್ರಿಗೆ ಯಾವುದು ಜಾತಿ ಭೇದ ಯಾವುದೇ ಇಟ್ಕೊಂಡಿಲ್ಲ. ಅವರು ಎಲ್ಲರೂ ನನ್ನ ಮಾಮತಿ ಅಂತ ಹೇಳ್ತಾ ಇದ್ರು. ಆ ತರ ಇಟ್ಕೊಂಡಿದ್ರು ತಾಲೂಕನ್ನ. ಆ ತರ ಇವತ್ತು ನಡೀತಾ ಇದಾರೆ. ಅವ್ರ ಹೆಸರಲ್ಲಿ ಇವತ್ತು ನಮ್ಮ ಸಮೃದ್ಧಿ ಮಂದಿರಗಳು ಕೂಡ ಇದ್ದಾರೆ. ಅವ್ರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ಅವ್ರು ಏನ್ ಮಾಡಿದಾರೋ ಅದೇ ದಾರಿಯಲ್ಲಿ ನಾನು ಮಾಡ್ತೀನಿ ಅಂತ ತಡೆತಟ್ಟಿ ಇವತ್ತು ಹೋಗಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಮಾಡ್ಲಿ. ಇವತ್ತು ನಮ್ಮ ಸೀನನವ್ರು ಮಾಡಿರುವಂತ ಮಾರ್ಗದಲ್ಲಿ ಯಾವುದೇ ಒಂದು ಕೆಲಸ ಆಗ್ಲಿ ಶಾಶ್ವತ ಆಗಿದೆ ಅಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಇವತ್ತು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಟೂರ್ನಮೆಂಟ್ ನಡೆಸ್ತಾ ಇರೋದಕ್ಕೆ ಎಲ್ಲದಕ್ಕೂ ನಿಮ್ಗೆಲ್ಲರಿಗೂ ನಮಸ್ಕರಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಅಕ್ಕನ ಸಮಾನರಾದಂತ ಡಾಕ್ಟರ್ ಭವಾನಿ ಅಕ್ಕ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತ ಕೇಸರಿ ಶಂಕರ್ ಅವರು ಮತ್ತು ಕಾಶಂಕರ್ ಅವರು, ಶಾಹಿದ್ ಅವರು, ಕಾಪುಪುಳೆ ಸೀನನ್ ಅವರು ಮತ್ತು ನಮ್ಮ ಬಾಲಕೃಷ್ಣ ಅವರು, ಪ್ರಭಾಕರ್ ಅವರು, ಹರೀಶ್ ಅವರು, ಮುಖ್ಯವಾಗಿ ನಮ್ಮ ನಿಂಗ್ಲಿ ಸಬೀಶ್ ಪರಿಮಾಣವಾದ ದಿನೇಶ್ ಮೇಡಮ್ ಕೂಡ ಆಗಮಿಸಿದ್ದಾರೆ. ಒಳ್ಳೇದು ಮೇಡಮ್. ಇದೆಲ್ಲ ತಾಲೂಕಲ್ಲಿ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ಇವತ್ತೆಲ್ಲರೂ ಬಂದು ಈ ತರ ಇವತ್ತು 14ನೇ ವರ್ಷ ಆದ್ರೂ ಸಹ ಅವರ ಹೆಸರಿಟ್ಕೊಂಡು ಈ ತರ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡೋ ಕೆಲಸಗಳಿಂದ ನಮ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತರು ಒಳ್ಳೆ ಕೆಲಸ ಮಾಡ್ಕೊತಾರೆ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಇವಾಗ ಇರ್ಬೇಕು ಅಂದ್ರೆ ಅವರಿಂದಾನೆ. ಅವರೇ ಜಮೀನು ಅಲಾಟ್ ಮಾಡಿಸಿ ಲೇಔಟ್ ಮಾಡಿಸಿ ಇವತ್ತು ನಮ್ಗೆ ತಾಲೂಕಿನ ಎಲ್ಲಾ ತಾಲೂಕಿನಿಂದ ನಾವು ಬಂದು ಇವತ್ತು ಟೊಮಾಟೊ ಹಾಕೊಂತ ಇದೀವಿ ಅಂದ್ರೆ ಅವರ ಆಶೀರ್ವಾದದಿಂದ ನಮ್ಗೆ ಮಾರ್ಕೆಟ್ ಆಗಿತ್ತು. ಅದೇ ರೀತಿ ಎಲ್ಲದಕ್ಕೂ ಅವರು ಆಶೀರ್ವಾದದಿಂದ ಎಲ್ಲಾನು ಕರೆಕ್ಟ್ ಆಗಿದೆ, ನಮ್ಗೆ ನಡೀತಾ ಇದೆ. ಅದಕ್ಕೋಸ್ಕರ ಇವತ್ತೆಲ್ಲರೂ ಸ್ಪಂದಿಸಿ ನಿಮ್ಮ ತಾಲೂಕಿನ ಆಗ್ಲಿ ಮತ್ತು ಆಲೂರು ಪಂಚಾಯತಿ ಆಗ್ಲಿ ಎಲ್ಲರೂ ಬಂದು ಈ ಟೂರ್ನಮೆಂಟ್ ನಡೆಸ್ಕೊಟ್ಟಿದ್ದ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಪ್ರಕಾಶ್ ಅವರು ಒಂದು ಮಾತಾಡಿದ್ರು, ಅದಕ್ಕೆ ಇದು ಒಳ್ಳೆ ಕೆಲಸ. ಇದು ಬೇರೆ ಯಾವ್ದಾಗ್ಲಿ ಇದು ಒಳ್ಳೆ ಕೆಲಸ. ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ರೈತರಿಗೆ ಹೆಲ್ಮೆಟ್, ಎಲ್ಲಾ ರೈತರಿಗೂ, ಬರೋ ರೈತರಿಗೂ ಹೋಗೋ ರೈತರಿಗೆ ನಮ್ಗೆ ಹೆಲ್ಮೆಟ್ ಕಡ್ಡಾಯ ಇರ್ಬೇಕು ಅಂತೇಳಿ ನಮ್ಮ SP ಸಾಹೇಬ್ರು ಆರ್ಡರ್ ಮಾಡಿದ್ಮೇಲೆ ಒಂದು ಕಾನೂನು ರೀತಿಯಲ್ಲಿ ಒಳ್ಳೆ ಕೆಲಸ ನಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಮಕ್ಕಳು ಎಲ್ಲ ನಮ್ಮನ್ನು ನಂಬ್ಕೊಂಡಿರ್ತಾರೆ. ಇದು ಒಳ್ಳೆ ಒಂದು ಡಿಸಿಷನ್, ಒಳ್ಳೇದಾಯ್ತು ಅಂತೇಳಿ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ನಾಳೆ ಇವತ್ತು ಒಂದು ಡೇಟ್ ಕೊಟ್ಟು ನಮ್ಮ ಪೊಲೀಸ್ ಸ್ಟೇಷನ್ ಮುಂದೆನೆ ಎಲ್ಲ ಸಾರ್ವಜನಿಕ ಕರೆಸಿ ಅಲ್ಲೇ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ತೀವಿ. ಅದೇ ರೀತಿ ನೀವು ಹೇಳಿದ್ದೀರಿ, ನಿಮ್ ಜೊತೆ ಬಂದು ಇಲ್ಲಿ ಸಹ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಇಲ್ಲೂ ಮಾಡೋಣ. ಇದು ಒಳ್ಳೆ ಕೆಲಸ. ಎಷ್ಟೇ ಮಾಡಿದ್ದೀವಿ, ಇದೊಂದು ಒಳ್ಳೆಯದೊಂದು ಕೆಲಸ ಅಂತ ನಾವೇ ಮಾಡ್ತಾ ಇದೀವಿ. ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಇದು ನಿಂಗೆ ಪೊಲೀಸ್ ಸ್ಟೇಷನ್ ಹತ್ರ ಕೂಡ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಅಲ್ಲೂ ಕೂಡ ಸಹ ಆಲಂಗೂರು ಸೀನನ್ ಅವರ ನೆನಪಿನ ಕಾಣಿಕೆ ಅಂತಾಗಿ ಅದನ್ನ ಒಂದು ಮಾಡೋಣ ಅಂತ ಹೇಳಿ ನಾನು ಆಶೆ.